ಹಿಜಬ್ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯನವರು ತೆಗೆದುಕೊಂಡಂತಹ ನಿರ್ಧಾರಕ್ಕೆ ಕೆಪಿಸಿಸಿಯ ನಡೆ ಏನಿರುತ್ತೆ ಅನ್ನೋದು ಕುತೂಹಲ ಕಾರಣವಾಗ್ತಾ ಇತ್ತು. ಈಗ ಕಾಂಗ್ರೆಸ್ ನಾಯಕರು ಕೂಡ ಮಾತನಾಡ್ತಾ ಇದ್ದಾರೆ, ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ರಾಜ್ಯ ಸರ್ಕಾರ ವರ್ಸಸ್ ಕೇಸರಿ ಪಡೆ, ಸಿದ್ದರಾಮಯ್ಯ ಹಿಜಬ್ ವಾಪಸ್ ಮಾತಿಗೆ ಕಾಂಗ್ರೆಸ್ ನಾಯಕರು ಸಮರ್ಥನೆ. ಆಯಾ ಧರ್ಮ ಜಾತಿಗೆ ಅವರದ್ದೇ ಉಡುಗೆ ಆಚರಣೆ ಇರುತ್ತೆ, ಅವರ ಆಚರಣೆಯನ್ನ ಅವರು ಪಾಲಿಸಲಿ ಅಂತೇಳಿ ಸಂಸದ ಡಿಕೆ ಸುರೇಶ್ ಅವರು ಮಾತನಾಡಿದ್ದಾರೆ. ಸಿಎಂ ಹೇಳಿದ್ರಲ್ಲಿ ತಪ್ಪೇನಿದೆ ಅಂತೇಳಿ ಸಚಿವ ಸಂತೋಷ್ ಲಾಡ್ ಕೂಡ ಬ್ಯಾಟನ್ನ ಬೀಸಿದ್ದಾರೆ. ಹಿಜಾಬ್ ವಿಚಾರದಲ್ಲಿ ಬಿಜೆಪಿ ರಾಜಕೀಯ ಎಸಗ್ತಾ ಇದೆ ಅಂತೇಳಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಮಾತನಾಡಿದ್ದಾರೆ. ಹಿಜಾಬ್ ಮೊದಲಿಂದನೂ ನಡ್ಕೊಂಡ್ ಬಂದಂತದ್ದು. ಸುಪ್ರೀಂ ಕೋರ್ಟ್ 3 ಬೆಂಚ್ ಸದಸ್ಯತ್ವ ಏನೋ ವಿಚಾರಣೆ ನಡೆಸ್ತಾ ಇದೆ. ವಿಚಾರಣೆ ನಡೆಯೋ ಹಂತದಲ್ಲಿದೆ. ಇನ್ನ ಅದು ಆದ್ರೂ ಕೂಡ ಇವತ್ತು ಅವರ ಹಕ್ಕು, ಎಲ್ಲ ಧರ್ಮದವ್ರಿಗೂ ಕೂಡ ಅವರವರ ಉಡುಪುಗಳನ್ನ ಧರಿಸ್ಕೊಳ್ಬೇಕಾದಂಥದ್ದು ಅವರ ಹಕ್ಕು, ಅವರ ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಕೂಡ ಅವ್ರ ಹಕ್ಕು. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಂದಿಸ್ತಾ ಇರ್ಬೋದು. ಭಾಳ ಇದನ್ನು ಏನಂದರೆ ಇದು ಸೆನ್ಸಿಟಿವ್, ನಾನು ಇಲ್ಲ ಅಂತ ಹೇಳಲ್ಲ. ಇದನ್ನು ಭಾಳ ಪೊಲಿಟಿಸೈಸ್ ಮಾಡಿಕೊಂಡು ನಮಗಂತೂ ಅವಶ್ಯಕತೆ ಇಲ್ಲ. BJPಯವರು ಕೂಡ ಅದನ್ನ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಅವರಂತೂ ಸಕ್ಸಸ್ ಆಗಲ್ಲ. ಅದೆಲ್ಲ ಬಿಟ್ಬಿಡ್ಬೇಕಾಗತ್ತೆ, ಯಾಕಂದ್ರೆ ಅವ್ರನ್ನೆಲ್ಲ ಕೂರಿಸಿದ್ದಾರೆ ಜನರು. CM ಅವ್ರು ಹೇಳಿರ್ತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ ಇದೆ ಇಲ್ಲೋ, ಮತ್ತು ಕಾನ್ಸ್ಟಿಟ್ಯೂಷನ್ ರೈಟ್ ಇದ್ಮೇಲೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದ್ರೆ ಮುಗೀತು. ನೀವು ಹೇಳ್ಬೇಕು ಹಂಗೆ, ಮತ್ತೆ ಯಾರಿಗೆ ಪ್ರಶ್ನೆ ಕೇಳಿದ್ರು ಕೂಡ ಅದನ್ನೇ ಕೇಳಬೇಕು. ಇದು BJPಯವ್ರು ಮಿಸ್ಯೂಸ್ ಮಾಡಕ್ಕೆ ಹೋಗ್ತಾರೆ. ನೀವು ಹೇಳ್ರಿ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಇದೆ ಕೇಳ್ರಿ, ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಅವಕಾಶ ಇದೆ ಇಲ್ಲೋ. ಮಾನ್ಯ ಮುಖ್ಯಮಂತ್ರಿಯವ್ರು ಏನು ತಪ್ಪೇನು ಮಾಡಿದ್ದಾರೆ ಅದರಲ್ಲಿ?